ಸರ್ ಏನಪ್ಪಾ ಅಂತಂದ್ರ ಇವತ್ತು ನೋಡ್ರಿ ಅಲ್ಲಿ ಹೋಗಿ ಬಂದೀವಿ ನಾವು, ಅವ್ರ ಮೂರ್ತಿ ದರ್ಶನ ಮಾಡಿ ಬಂದೀವಿ. ಅಲ್ಲೆಲ್ಲ ಎಷ್ಟು ಚಂದ ಕಟ್ಟಾರ, ಎಲ್ಲ ವಿದ್ಯಾರ್ಥಿಗಳು ಕೂಡಿ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಯಾರ ಅಂತ ತಿಳ್ಕೊಂಡ. ಮತ್ತ ಲಗುಟು ಬರ್ರಿ ಆ ಸರ್ದು ಒಂದಿಷ್ಟು ಫೋಟೋ ಮೆರವಣಿಗೆ ಅಂತಂದ್ರು. ಮೆರವಣಿಗೆ ಅಂದ ಕೂಡಲೇ ನಾನೀ ದೊಡ್ಡ ದೊಡ್ಡ ಮಹಾತ್ಮರ ಮೆರವಣಿಗೆ ಮಾಡ್ತಾರ, ಸರ್ದು ಮೆರವಣಿಗೆ ನಡೆದ ಅಂತಂದ್ರ ಇದು ಸರ್ ಯಾವ ಲೆಕ್ಕಕ್ಕೆ ಬಂದ್ರು ಅಂತಂದ್ರ ಅವರ ಬದುಕು ಹೆಂಗಿತ್ತು ಅಂತಂದ್ರ ಮಹಾತ್ಮರ ರೀತಿಯೊಳಗೆ ಹೆಂಗ್ ಮೆರವಣಿಗೆ ಆಗ್ತದ, ಅವರದು ಮೆರವಣಿಗೆ ನಡೀತದ ಅಂತಂದ್ರ ಅವರು ಒಬ್ರು ಮಹಾತ್ಮರು ಅಂತ ಅನ್ಲಿಕ್ಕೆ ಏನ್ ತಪ್ಪಾಗಲಿಕ್ಕಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಅವರ ಬದುಕನ್ನ ನಾವು ನೋಡಿ ನಮ್ಮ ಮಕ್ಕಳಿಗೆ ಕಲಿಸೋಣ. ಗೀತೆಯೊಳಗೆ ಪರಮಾತ್ಮ ಹೇಳ್ತಾನಲ್ಲ, ಯದ್ಯದ ಆಚರತಿ ಶ್ರೇಷ್ಠ ಸತ್ತ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ದೇವ ಲೋಕಾಸ್ತದನು ವರ್ತತೆ. ಮಕ್ಕಳು ನೀವು ಮಾಡಿದ್ದನ್ನ ನೋಡಿ ಕಲಿತಾವ, ನೀವು ಬುದ್ಧಿ ಹೇಳಿದ್ರೆ ಕಲಿಯಂಗಿಲ್ಲ. ಅವು ನೀವು 100 ಸಲ ಹೇಳ್ರಿ ಅವರಿಗೆ, ಮೊಬೈಲ್ ನೋಡ್ಬೇಡ್ರಿ ಮೊಬೈಲ್ ನೋಡ್ಬೇಡ್ರಿ ಅಂತ 100 ಸಲ ಹೇಳ್ರಿ, ಬಿಡಂಗಿಲ್ಲ ಅವ್ರು. ನಿಮ್ಮ ಕಿಶಾನ ಮೊಬೈಲ್ ತೆಗೆದು ಮೊದಲು ದೂರ ಇಡ್ರಿ, 4 ದಿವಸ ನೀವು ಮೊಬೈಲ್ ಹಿಡಿದು ಬಿಡ್ರಿ, ಹುಡುಗರು ತಾವ ಬಿಡ್ತಾವ. ನೀವು ಹಾಸಿಗೆ ಟಕ್ ಟಕ್ ಮಾಡ್ಕೊತ ಕುಂದ್ರ ಅವ್ರು ಆ ಹುಡುಗರಿಗೆ ಮೊಬೈಲ್ ಹಿಡಿಬೇಡ್ರಿ, ಅವ್ಯಾಕೆ ಬಿಡ್ತಾವ್ರಿ? ನಾವು ಮೊದಲ ಹುಡುಗರು ನೋಡಿ ಕಲಿತಾವ್. ಗೀತಾದೊಳಗೆ ಹೇಳ್ತಾನ ನೋಡ್ರಿ ನಾವು, ಯದ್ಯದ ಆಚರತಿ ಶ್ರೇಷ್ಠ ಸತ್ತ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ದೇವ ಲೋಕ ಸದನು ವರ್ತತೆ. ಜಗತ್ತು ಎಲ್ಲರನ್ನ ನೋಡಿ ಕಲಿತದ ಅಂತ ಹೇಳಿದ್ದು ಕೇಳೋದು ಕಡಿಮೆ. ಆ ರೀತಿಯೊಳಗೆ ಏನಪ್ಪಾ ಅಂತಂದ್ರ ಆ ನಮ್ಮ ಗುರುಪಾದ ಸರ್ ಅವರ ತತ್ವ ಸಿದ್ಧಾಂತಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗ್ತದ. ಹೆಂಗ ಬದುಕಬೇಕು ಅನ್ನೋದನ್ನ ಆ ಸರ್ ಅನ್ನ ನೋಡಿ ನಾವು ಕಲಿಬೇಕು. ಬಸವಣ್ಣವ್ರು ಹೇಳ್ತಾರಲ್ಲ, ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಹೆಂಗ ಬದುಕಬೇಕು ಅಂತಂದ್ರ ಲೇಸೆನಿಸಿಕೊಂಡು 5 ದಿನ, ಲೇಸೆನಿಸಿಕೊಂಡು 4 ದಿನ, 3 ದಿನ, 2 ದಿನ, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಘ. ನಾವು ಹೌದನ್ನಿಸಿಕೊಂಡ ಊರನವ್ರ ಕಡೆ, ಓಣನವ್ರ ಕಡೆ, ಹಿರಿಯರ ಕಡೆ, ಮಹಾತ್ಮರ ಕಡೆಯಿಂದ ಹೌದನ್ನಿಸಿಕೊಂಡ 1 ದಿನ ಬದುಕಿ ಸತ್ರು ಕೂಡ ಆ ಬದುಕಿಗೆ ಅರ್ಥದ ಪುಣ್ಯಾತ್ಮರೇ. ಸರ್ ಹೆಂಗ ನೋಡ್ರಿ, ಅವ್ರೇನು ಬಹಳ ದಿವಸ ಬದುಕಲಿಲ್ಲ ಪುಣ್ಯಾತ್ಮರು. ಅವರು ಲಿಂಗೈಕ್ಯರಾದಾಗ ಅವ್ರ ವಯಸ್ಸು 40 ವರ್ಷ, ಕೇವಲ 40 ವರ್ಷ. 40 ವರ್ಷದೊಳಗ ಅವರ 4 ಲಕ್ಷ ಜನರಿಗೆ ಬೇಕಾಗಿ ಅವ್ರು ಲಿಂಗೈಕ್ಯರಾಗಿದ್ದಾರೆ. ಹಂಗೇನ್ಪಾ ಅಂತಂದ್ರೆ ನಮ್ಮ ಬದುಕು ಕೂಡ ಇನ್ನೊಬ್ಬರ ಸಲುವಾಗಿ ಸಾಧ್ಯ ಆದಷ್ಟು ಪರೋಪಕಾರ, ಪುಣ್ಯ, ದಾನ, ಧರ್ಮಗಳನ್ನು ಮಾಡ್ಕೊಂತ ನಾವು ಬದುಕಬೇಕಾಗ್ತದ. ಹದ್ದಿನಗತೆ 100 ವರ್ಷ ಬದುಕಿದ್ರು ಅದಕ್ಕೆ ಅರ್ಥ ಇಲ್ಲ. ಬರೇ 40 ವರ್ಷ ಸರ್ ಬದುಕ್ಯಾರಂತಂದ್ರು ಅವರ ಬದುಕಿನ ತುಂಬಾ ಏನಪ್ಪಾ ಅಂತಂದ್ರ ಲೇಸನಿಸಿಕೊಂಡು ಬದುಕಿದ್ರ ಶರಣರು ಹೇಳಿದಂಗ. ಆ ರೀತಿಯೊಳಗ ತಾವೆಲ್ಲರೂ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ. ನೋಡ್ರಿ, ಇನ್ನೊಂದು ಏನಂತಂದ್ರ ಸರ್ ಹೆಸರಲ್ಲಿ ಒಂದು ಗ್ರಂಥಾಲಯವನ್ನ ನಿರ್ಮಾಣ ಮಾಡ್ಯಾರ ಎಲ್ಲರೂ ಕೂಡಿ. ಒಂದು ಗ್ರಂಥಾಲಯ ಅಂತಂದ್ರ ನಿಮ್ಗೆ ಗೊತ್ತಿರ್ಲಿ, ಮನ್ಯಾಗ ಒಂದು ಪುಸ್ತಕ ಇತ್ತಂದ್ರ ಆ ಒಬ್ಬ ವ್ಯಕ್ತಿಯನ್ನ ಆ ಪುಸ್ತಕ ಮಹಾತ್ಮನನ್ನಾಗಿ ಮಾಡಿಬಿಡ್ತದ. ಅದಕ್ಕೆ ಕಾರಣ ಯಾರು ಅಂತಂದ್ರ ನಮ್ಮ ಗುರುಪಾದ ಸರ್ ಅವರು. ಮನ್ಯಾಗ ಪುಸ್ತಕ ಇರ್ಬೇಕು. ನೀವು ಆನೆ ಮಾಡಿ ಹೇಳ್ರಿ, ನಿಮ್ ಮನ್ಯಾಗ ಒಂದು ಮನ್ಯಾಗ ಒಬ್ಬೊಬ್ಬರ ಮನ್ಯಾಗ ಮೊಬೈಲ್ ಎಟ್ಟದಾವ, ಆಧ್ಯಾತ್ಮಿಕ ಪುಸ್ತಕ ಎಟ್ಟದಾವ, ವಚನದ ಪುಸ್ತಕ ಎಟ್ಟದಾವ, ಆನಂತರ ಮೊಬೈಲ್ ಎಟ್ಟದಾವ. ಮೊಬೈಲ್ ನೋಡ್ಬೇಕ್ರಿ, ಅಪ್ಪಗ, ಹೆಂಡತಿಗೆ, ಗಂಡಗ, ಆಯಿಗೆ, ಮುತ್ಯಾಗ, ಮಕ್ಕಳಿಗೆ ಎಲ್ಲರಿಗೂ ಅದು ಐಫೋನ್, ದೊಡ್ಡ ದೊಡ್ಡ ಫೋನ್ಗಳು ಎಲ್ಲರ ಕೈಯಾಗ. ಮತ್ತ ವಚನದ ಪುಸ್ತಕ, ಭಗವದ್ಗೀತಾ, ಶರಣರ ಪುಸ್ತಕ ಎಸ್ದಾವ್ರಿ ಅಂತಂದ್ರ ಅವಕ್ಕ ನಮಗ ಹೊಂದಾಣಿಕೆನ ಇಲ್ರಿ. ಅವಕ್ಕೆ ಹೊಂದಾಣಿಕೆ ಆಗ್ತದ, ನಿಮ್ಗ ಅವಕ್ಕ ಆಗಂಗಿಲ್ಲ. ಯಪ್ಪ, ಪುಸ್ತಕ ಹೇಳ್ತದ, ಲಕ್ಷ ಕೊಟ್ಟು ಕೇಳ್ರಿ. ಸರ್ ಹೆಸರ ಮ್ಯಾಗ ಗ್ರಂಥಾಲಯ ಮಾಡಲ್ಲ, ಪುಸ್ತಕ ಹೇಳ್ತದ ಏನಂತಂದ್ರ ನೀನನ್ನು ತಳಗ ತಲೆ ಮಾಡಿ ಓದಾಕ್ ಹತ್ತಿರಿ, ತಳಗ ತಲೆ ಮಾಡಿ ನೋಡಿದೆ ಅಂತಂದ್ರ ಜಗತ್ತ ನಿನ್ನ ತಲೆ ಎತ್ತಿ ನೋಡುವಂಗ ನಾ ಮಾಡ್ತಾನಂತ ಪುಸ್ತಕ ಹೇಳ್ತದ. ಪುಸ್ತಕ ಏನ್ ಹೇಳ್ತದ್ರಿ? ಒಮ್ಮೆ ನನ್ನ ತಲೆ ತಳಗ ಮಾಡಿ ನೋಡು, ಜಗತ್ತ ತಲೆ ಎತ್ತಿ ನೋಡುವಂಗ ನಿನ್ನ ಮಾಡ್ತಾನ. ಆದ್ರ ಮೊಬೈಲ್ ಹೇಳ್ತದ, ಒಮ್ಮೆ ತಲೆ ತಳಗ ಮಾಡಿ ನನ್ನ ನೋಡಕ್ ಹತ್ತಿದೆ ಅಂದ್ರ ಜೀವನದೊಳಗೆ ನಿನ್ನ ತಲೆನ ಮ್ಯಾಲಕ್ ಮಾಡಂಗಿಲ್ಲ ಅಂತ ಮೊಬೈಲ್ ಹೇಳ್ತದ. ಮತ್ ಹಂಗ ಐತ್ರಿ ಎಲ್ಲಾರು. ಎಲ್ಲಿ ಬೇಕಾದಲ್ಲಿ ಕೂತವ್ರು ನೋಡ್ರಿ, ಮೋತಿ ಕೆಳಗೆ ಬೇಕಾದವ್ರು ಹಾದು ಅದಾರಂದ್ರೂ ಗೊತ್ತಿಲ್ಲ ಅವ್ರಿಗೆ. ಹಂಗಿರ್ತದೆ. ಅದಕ್ಕೆ ಗ್ರಂಥಾಲಯವನ್ನ ಬಹಳ ಸುಂದರವಾಗಿ ನಿರ್ಮಾಣ ಮಾಡಕತ್ತಾರ ಎಲ್ಲ ವಿದ್ಯಾರ್ಥಿಗಳು, ಅವರ ಅಭಿಮಾನಿ ಬಳಗದವರು ಕೂಡಿ. ನಮ್ಮ ಸಿದ್ದು ಕೊಣ್ಣೂರವರು
50,000 ರೂಪಾಯಿ ಆ ಗ್ರಂಥಾಲಯಕ್ಕೆ ಕೊಟ್ಟಿದಾರಂತಂದ್ರ ಅದು ಏನ್ ಸಾಮಾನ್ಯ ಅಲ್ಲ. ಸೌದಿ ಅವರು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ದಿನಮಾನದೊಳಗ ಸರ್ ಜೀವನದ ಒಂದು ಸಣ್ಣ ಪುಸ್ತಕವನ್ನ ನಿರ್ಮಾಣ ಮಾಡಿ, ಸರ್ದೊಂದು ಜೀವನದ ಸಣ್ಣ ಪುಸ್ತಕವನ್ನ ನಿರ್ಮಾಣ ಮಾಡಿ, ಅವು ಸಣ್ಣ ಸಣ್ಣ ಅವರ ನುಡಿಮುತ್ತುಗಳನ್ನು ಬರೆದ ಆ ಶಾಲೆಯೊಳಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡೋಣ ಅಂತ ಸರ್ ತತ್ವ ಸಿದ್ಧಾಂತವನ್ನ ಬರೀ ನಾವಲಿಗಟ್ಟ ಸೀಮಿತ ಆಗ್ಬಾರ್ದು. ನಮ್ಮ ಗುರುಪಾದ ಸರ್ ಅವ್ರ ಹೆಸರ ಮ್ಯಾಗ ಗ್ರಂಥಾಲಯ, ಅವ್ರ ಹೆಸರ ಮ್ಯಾಗ ಪತ್ರಿಕೆ, ಅವ್ರ ಹೆಸರ ಮ್ಯಾಗ ಇನ್ನೊಂದು, ಅವ್ರ ಹೆಸರ ಮ್ಯಾಗ ಮತ್ತೊಂದು ಮಾಡಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಎಲ್ಲ ಯುವಕರಿಗೆ ಮಾದರಿಯಾಗಬೇಕು. ನಮ್ಮ ಗುರುಪಾದ ಸರ್ ಅವರು ಇಡೀ ಬಾಗಲಕೋಟೆ ಜಿಲ್ಲೆಯೊಳಗೆ ಕರ್ನಾಟಕದೊಳಗ ಅವ್ರ ಹೆಸರು ಅಜರಾಮರವಾಗಿ ಉಳಿಯುವ ಒಂದು ಕೆಲಸ ನಮ್ಮ ಎಲ್ಲ ಯುವಕರು, ನಮ್ಮ ತರುಣ ಮಿತ್ರರು, ನಮ್ಮ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತಕ್ಕಂತ 2 ಮಾತುಗಳಿಗೆ ವಿರಾಮ ಮಾಡೋಣ. ಅದ್ಭುತವಾದಂತಹ ನುಡಿಗಳನ್ನ ಸಮರ್ಪಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರ ನುಡಿಯುದ್ದಕ್ಕೂ ಎಷ್ಟು ಅದ್ಭುತವಾದಂತಹ ಸಾಲುಗಳಿದ್ವು ಅಂತಂದ್ರೆ ನಾವೆಲ್ಲರೂ ಒಂದ್ಸಲ ಮೈಯನ್ನ ಮರೆತು ಬಿಟ್ಟಿವಿ. ಅಷ್ಟು ಅದ್ಭುತವಾದಂತಹ ಸಾಲುಗಳನ್ನ ಅವ್ರು ಹೇಳ್ಕೊಟ್ಟಾರ. ಅದೇ ಮಾರ್ಗದಲ್ಲಿ ನಾವು ನೀವು ನಡೆಯೋಣ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಗುರುವಿಲ್ಲದ ವಿದ್ಯೆ ನಾವಿಕನಿಲ್ಲದ ದೋಣಿ ಅಂತ ತಿಳ್ಕೊಂಡು ಹೇಳ್ತಾರ. ಯಾವ ರೀತಿ ದೋಣಿಯೊಳಗ ನಾವಿಕ ಇದ್ದಂತ ನಾವು ದಡವನ್ನ ಸೇರ್ತೀವೋ ಹಂಗ ಜೀವನ ಅಂತಕ್ಕಂಥ ಈ ದೋಣಿಯಲ್ಲಿ ನಾವೇನಾದ್ರೂ ದಡ ಸೇರ್ಬೇಕು ಅಂತಂದ್ರ ಗುರುಪಾದ್ ಸರ್ ಅಂತಹ ಗುರುಗಳು ಮತ್ತೊಂದ್ಸರಿ ನಮ್ಮ ನಾವಲಿಗಿ ಗ್ರಾಮದಲ್ಲಿ ಬಂದ್ರ ನಮ್ಮೆಲ್ಲಾ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗ್ಲಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಆಡಿ